ಹಂಗೇನಿಲ್ಲ. ಬೈ ಎಲೆಕ್ಷನ್ಸ್ ಎರಡೂ ಕಡೆ ಗೆಲ್ತೀವಿ ನಾವು. ನಾನು 30ನೇ ತಾರೀಕು ಹೊರಟಿದ್ದೀನಿ. 30, 31 ಬಾಗಲಕೋಟೆ, 1, 2 ದಾವಣಗೆರೆ, ಆಮೇಲೆ 2, 3 ಅಲ್ಲ 3, 4 ಮತ್ತೆ ಬಾಗಲಕೋಟೆ, 5ನೇ ತಾರೀಕು ಕೇರಳ, 6ನೇ ತಾರೀಕು ಐದರ್ ಬಾಗಲಕೋಟೆ ಆರ್ ದಾವಣಗೆರೆ. 2.5 ವರ್ಷದ ಗೌರ್ಮೆಂಟ್ಗೆ ಸರ್ 2.5 ವರ್ಷದ ಗೌರ್ಮೆಂಟ್ಗೆ ಜನ ಕೊಡೋ ವರ್ಡಿಕ್ಟ್ ಅಂತ 2.5 ವರ್ಷದ ಗೌರ್ಮೆಂಟ್ಗೆ ಜನ ಕೊಡೋ ವರ್ಡಿಕ್ಟ್ ತೀರ್ಪು ಅಂತೀರಿ. ಈ ಬೈ ಎಲೆಕ್ಷನ್ನಲ್ಲಿ ಸೋತ್ರಲ್ಲ 3 ಕಡೆ ಅವ್ರದ್ದೇ 2 ಸ್ಥಾನಗಳು ಅವರವೇ. ಒಂದು JDS, ಒಂದು ಅದು ದಿಕ್ಸೂಚಿ ಅಲ್ವಾ? ಅಲ್ಲ ಈಗ ಇನ್ನೂ ರಿಸಲ್ಟ್ ಬಂದಿಲ್ಲ, ಬರಲಿ. ಆಗ ದಿಕ್ಸೂಚಿ ಅಲ್ವಾ? ದಿಕ್ಸೂಚಿನ ಆಯ್ತಲ್ಲ. ದಿಕ್ಸೂಚಿನ ಆಯ್ತಲ್ಲ. ದಿಕ್ಸೂಚಿ ಏನಂತ ಆಯ್ತು? ನಮ್ಮ ಪರವಾಗಿ ಆಯ್ತು ಅಂತ ಹೇಳಯ್ಯ. ನೀನು ಮೆಲ್ಲಿಗೆ ಹೇಳ್ತೀಯ. ನೋಡಪ್ಪ, ಅದೇ ಮಾನದಂಡ. ಯಾವ ಎಲೆಕ್ಷನ್ ಆದರೂ ಕೂಡ ನಾವೇ ಗೆಲ್ತೀವಿ. ಕರ್ನಾಟಕದಲ್ಲಿ 28ಕ್ಕೂ ನಾವೇ ಗೆಲ್ತೀವಿ. ಸ್ವಲ್ಪ ಬದಲಾಗಿದೆ ಸರ್. ದಾವಣಗೆರೆ ಯಾಕೇನು ಗೊಂದಲಾಗಿದೆ? ಶಮನ ಆಗಿದೆ. ಯಾರು ಅಧಿಕೃತ ಕಾಂಗ್ರೆಸ್ನಲ್ಲಿ ಇದ್ದವರು ನಿಂತಿದ್ದಲ್ಲ, ಅವರು ರಿಟೈರ್ಡ್ ಆಗಿದ್ದಾರೆ ನಿನ್ನೆ. ಸಿಎಂ ಸ್ಥಾನದ ವಿಚಾರದ ಚರ್ಚೆಗೂ ಇದು ತೆರೆ ಬಿಟ್ಬಿಡುತ್ತಾ ರಿಸಲ್ಟ್ ಅಂತ? ಸಿಎಂ ಸ್ಥಾನದ ಅದಕ್ಕೂ ಇದಕ್ಕೂ ಸಂಬಂಧ ಏನೇ ಇಲ್ಲ. ಅದಕ್ಕೂ ಇದಕ್ಕೂ ಸಂಬಂಧನೇ ಇಲ್ಲ.